ದೇವ್ರನ್ನ ಇಲ್ಲಿಂದ ಮುಗಿತಾ ಬಂದೆ. ನನ್ನ ಲೈಫಲ್ಲಿ ಝೀರೋ ಇದ್ದವನು ಇವತ್ತು ಎಲ್ಲಾನು ದೇವ್ರು ಕೊಟ್ಟಿದ್ದಾನೆ. ಸುಳ್ಳಂತೂ ಇಲ್ಲ, ಇದು ಸತ್ಯ. ಸತ್ಯ, ಹೌದು. ಇದಕ್ಕೆ 1500 ವರ್ಷ ಇತಿಹಾಸ ಇದೆ. 1500 ವರ್ಷ ಇತಿಹಾಸ. ಇಲ್ಲಿ ಬಂದು ತುಂಬಾ ಪುರಾತನ ಕಾಲದಲ್ಲಿ ಬಂದು ಋಷಿಮಣಿಗಳು ಇಲ್ಲಿ ತಪಸ್ ಮಾಡಿದಂಥ ಜಾಗ ಇದು. ಈ ಜಾಗದಲ್ಲಿ ಬಂದು ನೀವು ಏನೇ ಮನಸ್ಸು ಕೆಡಿಸ್ಕೊಂಡು ಬಂದು ಒಂದು 2 ಮಿನಿಟ್ಸ್ ಒಳಗಡೆ ಕೂತ್ಕೊಂಡಾಗ ನಮ್ಮಲ್ಲಿರೋಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ನಾನಂತಲ್ಲ, ನಾನು ತುಂಬ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ತುಂಬ ಸಿಕ್ಕಿದೆ ನನಗೆ ಎಲ್ಲಾನು. ಅದಕ್ಕಿಂತ ಇಲ್ಲಿ ಏನು ಹೇಳ್ಬೇಕಂತ ಪದಗಳಿಲ್ಲ, ಅದು ಬಂದು ಅನುಭವಿಸಿದ್ರೆ ಗೊತ್ತಾಗುತ್ತೆ. ನಾನು ಬಂದಿರೋದು 10K ಸೆಲೆಬ್ರೇಷನ್ಸ್ಗೆ. ಸೊ ಇಲ್ಲಿರೋ ಕೇವ್ ಟೆಂಪಲ್ ಇರೋ ಶಿವಪ್ಪನ ದರ್ಶನ ತಗೊಂತ ನಾವು ಇನ್ನಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅಭಿವೃದ್ಧಿ ಆಗಲಿ, ಚೆನ್ನಾಗಾಗಲಿ ಅಂತ ನಾನು ಬಂದಿರೋದು ಕೇವ್ ಟೆಂಪಲ್ಗೆ. ಸೊ ದೇವರ ಆಶೀರ್ವಾದ ಇದ್ರೇ ಅಲ್ವಾ ಎಲ್ಲನೂ ಸಕ್ಸಸ್ ಆಗೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದಿ ಪರಾಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಿಮ್ಮೆಲ್ಲರೂ ಹೇಳ್ಕರ್ಕೊಂಬಂದಿದ್ದೀನಿ ಅಂತ ಅಂದರೆ ಗವಿ ಕೇವ್ ಟೆಂಪಲ್ಗೆ. ಎಲ್ಲಿರೋದು? ಬನ್ನಘಟ್ಟ ರೋಡ್, ಹುಳಿಮಾವಲಿ ಇರೋದು, BGS ಸ್ಕೂಲ್ ಪಕ್ಕದಲ್ಲೇ ಇರೋದು ಅಂತ ಹೇಳ್ಬೋದು ನಾನು ನಿಮಗೆ. ಸೊ ಇದು ಅಡ್ಮಿನಿಸ್ಟ್ರೇಷನ್ ಬಂದು ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮಿ ಮಠ ಅವ್ರ ಕೆಳಗಡೆ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿನ ಮಹತ್ವತೆ ಏನು ಅಂತ ಅಂದರೆ ಸಾಕಷ್ಟು ವರ್ಷಗಳಿಂದನೂ ಇರೋವಂಥ ಕೇವ್ ಟೆಂಪಲು. ಸೊ ಕೇವ್ ಟೆಂಪಲ್ ಅಂದರೆ ಒಳಗಡೆ ಕಂಪ್ಲೀಟ್ ಕೇವ್ ಅಂದರೆ ಆ ಕೇವ್ ಒಳಗಡೆನೇ ಇರುವಂಥ ದೇವಸ್ಥಾನ. ಇಲ್ಲಿ ಗಣಪತಿ ಆಶೀರ್ವಾದ ಮಾಡಪ್ಪ. ಗಣೇಶನೇ ನವಗ್ರಹ ಗಣೇಶನ ಮುಂದೆನೇ ಇರೋದು. ನಾನು ಇಲ್ಲಿ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು. ಸೊ ಏನಂತ ಗೊತ್ತಾ? ಅಷ್ಟು ಇಲ್ಲಿ ಗುರುಗಳಿದ್ರು ಒಬ್ಬರು, ರಮಾನಂದ ಸ್ವಾಮೀಜಿ ಅಂತಿದ್ರು. ಅವ್ರ ಕಾಲದಲ್ಲಿ ಇಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಆಗಿತ್ತು. ಇದಿರಲಿಲ್ಲ, ಇದು ಹೊಸದಾಗಿ ಈಗ ರೀಸೆಂಟ್ ಆಗಿ ಮಾಡಿದ್ರು. ಇದಕ್ಕಿಂತ ಮುಂಚೆ ಇಲ್ಲಿ ಒಂದು ಗುರುಗಳದ್ದು ವಿಗ್ರಹ ಇತ್ತು. ಆ ವಿಗ್ರಹನ ಗುರುಗಳ ಜೀವಂತ ಸಮಾಧಿ ಆಗಿದ್ದಾರಲ್ಲ ಅಲ್ಲಿ ಇಟ್ಬಿಟ್ಟು ಅವಾಗ ಇಲ್ಲಿ ಖಾಲಿ ಆಗ್ಬಾರ್ದು ಅಂತ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು ಗುರುಗಳು. ಆಮೇಲೆ ಅದರ ನಂತರ ಹೊಸದಾಗಿ ಇದೇ ಜಾಗದಲ್ಲಿ ನವಗ್ರಹ ಇವೇ ಪ್ರತಿಷ್ಠಾಪನೆ ಮಾಡಿತ್ತು. ಓಕೆ, ನೀವಿಲ್ಲಿ ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀರಾ? ನಾವು ಒಂದು 8 ತಿಂಗಳಾಯ್ತು. ಹೌದಾ? ಓಕೆ, ಅಂದ್ರೆ ನೀವು ತಿಳ್ಕೊಂಡಿದ್ದೀರಾ ನೋಡಿ ಸಾಕಷ್ಟು. ನಮ್ಗೆ ಅಂದ್ರೆ ಜಾಸ್ತಿ ಗೊತ್ತಿಲ್ಲ. ಜಾಸ್ತಿ ಏನಿಲ್ಲ ಸರ್, ನಮಗೆ ಎಷ್ಟು ಗೊತ್ತು ಅದನ್ನ ನಾವು ಭಕ್ತಿಯಿಂದ ತಿಳ್ಕೊಂಡ್ರೆ ಸಾಕು ಅಲ್ವಾ. ಸೊ ಗಣಪತಿನೂ ಅಷ್ಟೇ ಸಿಕ್ಕಾಬಿಟ್ಟೆ ವಿಭಿನ್ನವಾಗೇನೆ ಇದೆ. ಸೊ ಬೇರೆ ಕಡೆಲ್ಲ ಎಲ್ಲ ಒಂದೇ ರೀತಿ ಇರುತ್ತೆ ಗಣಪತಿಗಳು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಎಲ್ಲ ಗಣಪತಿ ಮೂರ್ತಿ ಒಂದೇ ಥರ ಕಾಣುತ್ತೆ. ಬಟ್ ಇಲ್ಲಿ ಗಣಪತಿ ಮೂರ್ತಿನೇ ಸಿಕ್ಕಾಬಿಟ್ಟೆ ವಿಭಿನ್ನವಾಗಿದೆ. ಸೊ ನಿಮಗೆ ಇಲ್ಲಿ ಪೂಜೆ ಮಾಡ್ತೀರಾ ಅಲ್ವಾ? ಸೊ ನಾವು ಪೂಜೆ ಮಾಡೋದನ್ನೇ ಏನಂತೀವಿ, ತುಂಬ ಗೌರವಿಸ್ತೀವಿ. ಸೊ ನೀವು ಇಲ್ಲಿ ಪೂಜೆ ಮಾಡಿದ್ರೆ ನಿಮಗೆ ಯಾವ ರೀತಿ ಭಾವನೆ ಬರುತ್ತೆ ಅಂತ ನಾವು ಹೇಳ್ತೀರಾ? ನಮಗೆ ಎಲ್ಲ ಒಂದೇ ಪರಮಾತ್ಮ. ಹೌದು. ನಾವು ಯಾವುದೇ ರೀತಿ ಅವ್ರಿಗೆ ಇದು ಮಾಡಲ್ಲ. ನಾವು ಹೇಗೆ ಶುಚಿಯಾಗಿರ್ತೀವಿ ಅವ್ರು ಅದಕ್ಕಿಂತ ಶುಚಿಯಾಗಿ ಕಾಪಾಡ್ತೀವಿ. ನಮ್ಗೆ ಹೇಗೆ ಅಂದ್ರೆ ಅವ್ರಿಗೆ ಒಬ್ರು ಕೂಡ ಟಚ್ ಆಗ್ಬಾರ್ದು, ನೋವಾಗುತ್ತೆ ಅನ್ನೋ ಒಂದು ಭಾವನೆ ಬರುತ್ತೆ ನಮ್ಗೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಒಂದು ಇದು ಕೂಡ ಮಾಡಲ್ಲ. ಹೂವು ಕೂಡ ಅಷ್ಟೇ ಸಿಂಪಲ್ ಆಗಿ ಆಗ್ತೇವೆ. ಅವ್ರಿಗೆ ತೂಕ ಆಗುತ್ತಾರಲ್ಲ, ಸುಮ್ಮನೆ ಇದು ಮಾಡಿಲ್ಲ ಆಗೋದಿಲ್ಲ. ಅಂದರೆ ವಿಜೃಂಭಣೆ ಮಾಡೋದಷ್ಟು ದೇವರಿಗೆ ನೋವಾಗುತ್ತೆ ಅನ್ನೋ ಮನೋಭಾವನೆ ನಮ್ಗೆ ಆಗತ್ತಲ್ವಾ? ವಿಜೃಂಭಣೆ ಅಂತಲ್ಲ, ಈಗ ಏನ್ ಮಾಡ್ತಾರೆ ಈಗ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಬರ್ತಾ ಇಲ್ಲ. ಓಕೆ, ಪರವಾಗಿಲ್ಲ. ಆಡಂಬರ ಪ್ಲಾಸ್ಟಿಕ್ ಎಲ್ಲ ಇದು ಮಾಡಿ ಡೆಕೋರೇಷನ್ ಪರ್ಪಸ್. ಅಲ್ಲಿಗಿಂತ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮಾಡ್ಬೋದು, ಅಲ್ಲಿ ಇದೆ ಅಲ್ಲಿ ಮೂಲ ದೇವಿ ಅಲ್ಲೇ ಇರೋದು. ಓಕೆ ಓಕೆ. ಸೊ ಅವ್ರವ್ರ ಭಕ್ತಿ ಅವರು, ಬಟ್ ದೇವರಿಗೆ ಒಂದು ಹೂವು ಇಟ್ಟು ಭಕ್ತಿನ ಕೈ ಮುಗಿದ್ರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ಭಗವಂತ ಆಗ್ಲೇ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಭಾವಗ್ರಾಹಿ ಜನಾರ್ದನ ಮಂತ್ರ ಆಗ್ಲಿ ನಾವ್ ಏನೇ ಪೂಜೆ ಮಾಡಿದ್ರು ಫಲ ಸಿಗೋದಿಲ್ಲ ನಮ್ಗೆ. ನಾನಾ ರೀತಿ ನೈವೇದ್ಯ ಮಾಡಿದ್ರು ಕೂಡ ನಾವು ಅರ್ಪಣೆ ಮಾಡೋ ಭಾವ ಹೇಗಿರುತ್ತೆ ಹಾಗೆ ಸ್ವೀಕಾರ ಮಾಡ್ತಾನೆ ಅಂತ ಭಗವಂತ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನೋಡಿ, ಒಳ್ಳೆ ಮಾತು ಶ್ರೀಕೃಷ್ಣ ಪರಮಾತ್ಮ ನಿಮ್ಮ ಬಾಯಲ್ಲಿ ನುಡಿಸಿದ್ರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೌದು, ಸೇಮ್. ಅಗ್ರತೋ ಶಿವರೂಪಾಯ ವೃಕ್ಷರಾಜ ನಮಸ್ತೆ ರೂಪಾಯ ಶ್ರೀ ಶಿವರೂಪಾಯ ಸದೇ ನಮಃ.
ಗಣಪತಿ ನಮಃ ಶ್ರೀ ನಮಃ ಓಂ ಗಣಪತಿ ಗಣಪತಿ ನಮಃ ಓಂ ನಮಃ ಶಿವಾಯ ಓಂ ಶಿವಾಯ ಓಂ ನಮಃ ಶಿವ ಓಂ ಶಿವ ಓಂ ನಮಃ ಶಿವ ಓಂ ನಮಃ ಶಿವ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ 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 ಸೊ ಇಲ್ಲಿರೋದು ಬಂದು ಒಂದು ಗುರೂಜಿ ಜೀವ ಸಮಾಧಿ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಲ್ಲಿ ಒಳಗಡೆ ನೋಡಿ, ಇನ್ನೂ ಇದು ಬಂದು ದೇವ್ರ ಆಪೋಸಿಟ್ ಇರುವಂಥದ್ದು. ಅಲ್ಲಿ ಗರ್ಭಗುಡಿ ಏನಿದೆ ಅಲ್ವಾ, ಅದು ಆಪೋಸಿಟ್ ಇರೋದು ಒಳಗಡೆ. ಓ ಮೈ ಗಾಡ್, ಸಿಕ್ಕಾಪಟ್ಟೆ ಬಗ್ಬೇಕು ಬೆಟ್ಟ ಇದೆ. ಓ ಓಹೋ, ಇನ್ನೂ ಒಳಗಡೆ ಹೋಗೋಕ್ಕಾಗಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ಒಳಗಡೆ ಇದೆ. ಮಾಡೋಣ. ಸೊ ನಮ್ಮ ಕ್ಯಾಮ್ರಾಮನ್ ಅವರು ಒಳಗಡೆ ಇನ್ನೂ ಬಂದಿಲ್ಲ, ಬಟ್ ಒಳಗಡೆ ಸಿಕ್ಕಾಪಟ್ಟೆ ಇದಾಗಿದೆ, ಇನ್ನೂ ವೈಡ್ ಇದೆ ಒಳಗಡೆ. ಸೊ ಓಕೆ ನೋಡಿ ಹೆಂಗೆ ಚಿಕ್ಕವರಿಂದ ದೊಡ್ಡದಾಗೋ ಥರ ಬಕ್ಕೊಂಡು ಆಮೇಲೆ ಸ್ಟ್ರೈಟಾಗಿ ಬರ್ತಾಯಿದ್ದೀನಿ. ಒಳಗಡೆ ಸಿಕ್ಕಾಪಟ್ಟೆ ಡೆಪ್ತ್ ಇದೆ ಇನ್ನೊಂದು ಸ್ವಲ್ಪ. ಫಸ್ಟ್ ಟೈಮ್ ಬಂದಿದ್ದು ನಾನಿಲ್ಲಿ, ತುಂಬಾ ಚೆನ್ನಾಗಿ ಅನ್ನಿಸ್ತು. ಇಟ್ಸ್ ನೈಸ್. ಸೊ ದೇವ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಸೊ ಇಲ್ಲಿ ಕೂತ್ಕೊಂಡು ಆಲ್ಮೋಸ್ಟ್ ನಾನಿಲ್ಲಿ ಒಂದು 15 to 20 minutes ಕೂತ್ಕೊಂಡೆ ಅಂತಲೇ ಹೇಳ್ಬೋದು. ಅಷ್ಟು ನೆಮ್ಮದಿ ಆಗುತ್ತೆ ಇಲ್ಲಿ ಕೂತ್ಕೊಂಡ್ರೆ. ಏನು ಯೋಚನೆ ಮಾಡ್ತಿಲ್ಲ ನನಗೆ, ಮನೆ ಯೋಚನೆ ಆಗಿರ್ಬೋದು ಅಥವಾ ಆಚೆ ಯೋಚನೆ ಆಗಿರ್ಬೋದು, ನೆಕ್ಸ್ಟ್ ಸ್ಟೆಪ್ ಏನು ಯೋಚನೆ ಬರಲಿಲ್ಲ. ಟ್ರಸ್ಟ್ ಮೀ, ಹೇಳ್ತಾರಲ್ಲ ಈಗ ಮೆಡಿಟೇಷನಲ್ಲಿ ಕೂತ್ಕೊಂಡಾಗ ನಮಗೆ ಏನು ಯೋಚನೆ ಇರಬಾರ್ದು ಅಂತ, ಅದೇ ರೀತಿ ಫೀಲ್ ಆಗುತ್ತೆ. ನಾವು ಮೆಡಿಟೇಟ್ ಇಲ್ಲಿ ಮಾಡಿಲ್ಲ ಅಂದರೂ ಕೂಡ ಸುಮ್ಮನೆ ಕೂತ್ಕೊಂಡಿದ್ದೀನಿ ನಾನು. ದೇವ್ರದ್ದು ಹೆಸರು ಹೇಳ್ಕೊಂಡು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಕೂತಿದ್ದೀನಿ ನಾನು. ಇನ್ನೇನೂ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಜಸ್ಟ್ ಇಲ್ಲಿ ಬಂದು ಕೂತ್ಕೊಂಡ್ರೆ ಸಾಕು. ಏಕಾಗ್ರತೆ ಅದಾಗದೇ ನಮ್ಮ ಮನಸ್ಸಿಂದ ಉದ್ಭವ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಗವಿ ಕೇವ್ ಟೆಂಪಲ್ ಟೈಮಿಂಗ್ಸ್ ಬಂದು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಮಾರ್ನಿಂಗ್ 6 to 12ವರೆಗೂ ಇರುತ್ತೆ, ಮತ್ತು ಈವ್ನಿಂಗ್ 5 to 7:30ವರೆಗೂ ಓಪನ್ ಇರುತ್ತೆ. ಮಂಡೇ ಟು ಸಂಡೇವರೆಗೂ ಕೂಡ ಆಲ್ 7 days ಈ ಕೇವ್ ಟೆಂಪಲು ಓಪನ್ ಇರುತ್ತೆ ಅಂತ ಹೇಳ್ಬೋದು. ಯಾವಾಗ ಬೇಕಾದ್ರೂ ಬನ್ನಿ. ಸೊ ನಿಮ್ಮ ಮನಸ್ಸಲ್ಲಿ ಏನೇ ಗೊಂದಲ ಇರಲಿ, ಯಾರ್ಯಾರಿಗೆಲ್ಲ ನಾನು ತುಂಬಾ ಗೊಂದಲದಲ್ಲಿದ್ದೀನಿ ಅಂತ ಇದ್ದರೆ ಪ್ಲೀಸ್ ಡೂ ವಿಸಿಟ್ ಗವಿ ಕೇವ್ ಟೆಂಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಕೇವ್ ಟೆಂಪಲಲ್ಲಿ ನಾವು ಒಬ್ಬರು ಭಕ್ತರನ್ನ ನೋಡಿದ್ವಿ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಾರಾಯಣ ಸ್ವಾಮಿ. ಓಕೆ, ನಾರಾಯಣ ಸ್ವಾಮಿ ಅವರು. ಸೊ ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ ಮತ್ತು ಇಲ್ಲಿನ ವಿಶೇಷತೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಒಂದು 30 ವರ್ಷದಿಂದ ಬರ್ತಾ ಇದ್ದೀನಿ. ವಾವ್, ಓಕೆ. 30 ವರ್ಷದಿಂದ ಬರ್ತಾ ಇದ್ದೀರಾ ಅಂತ ಹೇಳಿದ್ರಿ. ಸೊ 30 ವರ್ಷದಿಂದ ಇವಾಗವರೆಗೂ ಏನೇನೆಲ್ಲ ಚೇಂಜಸ್ ನೀವು ನೋಡಿದ್ರಿ, ಅವಾಗ ಹೇಗಿತ್ತು, ಮತ್ತು ಏನಕ್ಕೆ ನೀವು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ನಿಮ್ಮ ಒಂದು ಏನಂತಾರೆ ಪರ್ಸ್ನಲ್ ಇನ್ಫಾರ್ಮೇಷನ್ ನಾವು ವ್ಯೂವರ್ಸ್ಗೆ ತಿಳಿಸ್ಕೊಡಿ. ನಾನು ಕೆಲಸ ಕಾರ್ಯ ಇಲ್ಲದೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಬಂಡೆ ನಂಗೆ ತುಂಬಾ ಇಷ್ಟ ಆಗಿ ಬಂದು ಇಲ್ಲಿ ಕುತ್ಕೊಳ್ತಾ ಇದ್ದೆ. ಓಕೆ. ಅವಾಗೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಆದರೂ ನಾನು ಡೈಲಿ ಬರ್ತಾನೆ ಇರ್ತಾ ಇದ್ದೆ. ನಿಮ್ದು ಏಜ್ ತಿಳ್ಕೊಬೋದಾ? ಅವಾಗ
ಅವಾಗ ಒಂದು ಅಮ್ಮಮ್ಮ 2022. 2022 ಇಂದ ಅವ್ರು ಬರ್ತಿದ್ದಾರೆ. ಓಕೆ, ಹೇಳಿ. ಹಾಂ ಸರ್. ಅಲ್ಲಿಂದ ದೇವ್ರನ್ನ ಇಲ್ಲಿಂದ ಮುಗಿತಾ ಬಂದೆ. ನನ್ನ ಲೈಫಲ್ಲಿ ಝೀರೋ ಇದ್ದವನು ಇವತ್ತು ಎಲ್ಲಾನು ದೇವ್ರು ಕೊಟ್ಟಿದ್ದಾನೆ. ಸುಳ್ಳಂತೂ ಇಲ್ಲ, ಇದು ಸತ್ಯ. ಸತ್ಯ, ಹೌದು. ಇದಕ್ಕೆ 1500 ವರ್ಷ ಇತಿಹಾಸ ಇದೆ. 1500 ವರ್ಷ ಇತಿಹಾಸ ಇದೆ. ಇಲ್ಲಿ ಬಂದು ತುಂಬಾ ಪುರಾತನ ಕಾಲದಲ್ಲಿ ಬಂದು ಋಷಿಮಣಿಗಳು ಇಲ್ಲಿ ತಪಸ್ ಮಾಡಿದಂಥ ಜಾಗ ಇದು. ಈ ಜಾಗದಲ್ಲಿ ಬಂದು ನೀವು ಏನೇ ಮನಸ್ಸು ಕೆಡಿಸ್ಕೊಂಡು ಬಂದು ಒಂದು 2 ಮಿನಿಟ್ಸ್ ಒಳಗಡೆ ಕೂತ್ಕೊಂಡಾಗ ನಮ್ಮಲ್ಲಿರೋಂಥ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ನಾನಂತಲ್ಲ, ನಾನು ತುಂಬಾ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿಂದ ತುಂಬಾ ಸಿಕ್ಕಿದೆ ನನಗೆ ಎಲ್ಲಾನು. ಅದಕ್ಕಿಂತ ಇಲ್ಲಿ ಏನು ಹೇಳ್ಬೇಕಂತ ಪದಗಳಿಲ್ಲ, ಅದು ಬಂದು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಎಕ್ಸಾಕ್ಟ್ ಆಗಿ ಹೇಳಿದ್ರು ಅವರು. ಅಂದ್ರೆ ನಮ್ಗೆ ಏನೇನ್ ಬೇಕು, ನಮ್ಮ ಮನೋಕಾಮನೆ ಇಚ್ಛೆಗಳೆಲ್ಲನೂ ಹಾಗೆ ಆಗತ್ತೆ ಅಂತ ಹೇಳ್ಬೋದು. ಭಕ್ತಿಯಿಂದ ಬರ್ಬೇಕಷ್ಟೇ, ಇನ್ನೇನು ಇಲ್ಲ. ಹೆಂಗ್ ಬಂದ್ರು ಒಂದು 5 ನಿಮಿಷ, 2 ನಿಮಿಷ ಒಳಗಡೆ ಕುತ್ಕೊಂಡ್ರೆ ಅವರೇ ಮತ್ತೆ ರಿಟರ್ನ್ ಬರ್ತಾರೆ. ನಾವೇನ್ ಕರ್ಕೊಂಬರೋದು, ನಾವೇನ್ ಇದ್ ಮಾಡೋದು ಏನು ಬೇಕಾಗಿಲ್ಲ. ಮತ್ತೆ ಅವರೇ ಕರ್ಕೊಂಬಂದು ಅಲ್ಲಿ ಸೇರಿಸ್ತಾರೆ. ನನಗೂ ಏನ್ ಫೀಲ್ ಆಯ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಸಾಕಷ್ಟು ಅವ್ರು ಎಲ್ಲರ ಬೈಲಿ ಕೇಳಿದ್ದೆ, ಬಟ್ ದೇವ್ರು ನನ್ನ ಇವತ್ತು ಕರ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಯಾವುದು ನಮ್ಮ ಕೈಲಿಲ್ಲ, ಎಲ್ಲ ದೈವ ಇಚ್ಛೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಇವತ್ತು ಬನ್ನಿ, ನನಗೂ ಅಷ್ಟು ಇಲ್ಲಿಂದ ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಸೊ ಇಲ್ಲೇ ಇರ್ಬೇಕು. ಮನಸ್ಸಿಗೆ ಬೇಜಾರಾದಾಗ ಒಂದು 2 ಮಿನಿಟ್ಸ್ ಒಳಗಡೆ ಕುತ್ಕೊಂಡಾಗ ಅದಕ್ಕೆ ಏನಾದ್ರು ಒಂದು ರಿಲೀಫ್ ಸಿಗುತ್ತೆ. ಖಂಡಿತವಾಗ್ಲೂ ನಾವು ಮನುಷ್ಯ ಜನ್ಮ ಅಂತ ಹುಟ್ಟಾಗ ಒಂದು ಸಣ್ಣ ಸೇವೆ ಅಂತ ನಾವು ದೇವರಿಗೆ ಯಾವತ್ತು ಮಾಡಲೇಬೇಕು ಯಾವಾಗ್ಲೂ. ಸೊ ನಾವು ಬರೋದು ದೇವ್ರಿಗೋಸ್ಕರ ಅಲ್ಲ, ನಮಗೋಸ್ಕರ ದೇವ್ರ ದರ್ಶನ ಮಾಡಕ್ಕೆ ನಾವು ಬರೋದಲ್ವಾ. ಸಾಕು ಜನ ಅನ್ಕೋತಾರೆ ದೇವ್ರಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ಇಲ್ಲ, ನಮಗೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದು, ದೇವ್ರನ್ನ ಕೈ ಮುಗ್ದು ಪ್ರಾರ್ಥನೆ ಮಾಡೋದು, ನಮ್ಮ ಒಳ್ಳೆ ತನ ಇನ್ನೂ ಹೆಚ್ಚು. ಇವರು ಆದಿಚುಂಚನಗಿರಿಗೆ ಕೊಟ್ಟಿರ್ಲಿಲ್ಲ, ಅದಕ್ಕಿಂತ ಮುಂಚೆಯಿಂದ ಬರ್ತಾ ಇದ್ದೀನಿ. ಓವಾ. ಸೊ ನಂಗೆ ಇನ್ನೊಂದಿದೆ ಡೌಟ್, ನೀವು ಅವಾಗಿಂದ ಬರ್ತಿರೋದು ಅಂತ ಕೇಳ್ತಾ ಇದೀನಿ. ಇಲ್ಲಿ ಟೈಲ್ಸ್ ಎಲ್ಲ ಫ್ಲೋರಿಂಗ್ ಹಾಕಿದಾರಲ್ಲ, ಮುಂಚೆ ಹಾಗೆ ಇಲ್ಲ 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 ಇಲ್ಲ. ಓಕೆ. ಮರಿಯಪ್ಪ ಸ್ವಾಮಿಗಳಂತ ಒಬ್ರು ಇದ್ರು, ಅವ್ರು ಇದನ್ನ ಮೇಂಟೈನ್ ಮಾಡ್ತಾ ಇದ್ರು. ಅವ್ರು ಆದಿಚುಂಚನಗಿರಿಗೆ ಹಸ್ತಾಂತರ ಮಾಡಿದ್ರು. ಓಕೆ ಓಕೆ. ಅವಾಗಿಂದ ಬರ್ತಾ ಇದ್ವಿ. ಓಕೆ. ಅವಾಗ್ಲೂ ಸೇಮ್ ಈ ತರ ಕಲ್ಲೆಲ್ಲ ಬೆಟ್ಟದಲ್ಲಿ ಹಂಗೇನೆ ಇತ್ತಾ? ಓಕೆ. ನೀವು ಪುಣ್ಯಾತ್ಮ ಅಂತ ಹೇಳಕ್ ಇಷ್ಟಪಡ್ತೀರಿ, ನೀವು ಅಷ್ಟೆಲ್ಲ ಫೀಲ್ ಮಾಡಿದೀರಾ. ನಮ್ಮ ತಂದೆ ಬರ್ತಾ ಇದ್ರು, ನಮ್ಮ ತಂದೆ ಆದ್ಮೇಲೆ ನಾವು ಬಂದ್ವಿ. ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ, ಬಟ್ ತುಂಬಾ ಡೆವಲಪಮೆಂಟ್ ಆಗೋದು ಬೇಡ, ನ್ಯಾಚುರಲ್ ಬೇಕು. ಜನಕ್ಕೆ ಗೊತ್ತೇ ಇಲ್ಲ. ನಾವು ಎಷ್ಟೋ ಜನಕ್ಕೆ ಹೇಳಿದೀವಿ, ಸೊ ಯಾರಿಗೂ ಅಡ್ವರ್ಟೈಸ್ ಇಲ್ಲ. ಈ ನಮ್ಮ ದೀಪರಾಯ ಯೂಟ್ಯೂಬ್ ಚಾನಲ್ ವಿಡಿಯೋ ಮುಖಾಂತರ ಜನಕ್ಕೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಹತ್ರ ಮತ್ತೆ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಆದಿಚುಂಚನಗಿರಿ ಅಂದರೆ ಕೇವ್ ಟೆಂಪಲಲ್ಲಿ ಹೇಗೆಲ್ಲ ಇತ್ತು ವಿಶೇಷತೆ ಎಲ್ಲ ನೀವು ನೋಡ್ತಾ ಬಂದ್ರಿ. ದೇವರು ಅಷ್ಟೇ ಚೆನ್ನಾಗಿತ್ತು ಮೂರ್ತಿಗಳಂತೆಲ್ಲ ಹೇಳ್ಬೋದು. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಟ್ ಲಾಸ್ಟ್ ಅಂತಂದರೆ, ದಯವಿಟ್ಟು ಯಾರು ಬಂದಿಲ್ಲ ಅವ್ರು ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾನು ಕೂಡ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಸೊ ಇಷ್ಟನ್ನ ಹೇಳ್ತಾ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೀಪರಾಯ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೋಂಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 91603077 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.